हरिः ओम् तत्सत्। ब्रह्मानन्दम् परमसुखदम् केवलम् ज्ञानमूर्तिम् द्वन्द्वातीतम् गगनसदृशम् तत्त्वमस्यादिलक्ष्यम् एकम् नित्यम् विमलम् अचलम् सर्वधी साक्षिभूतम् भावातीतम् त्रिगुणरहितम् सद्गुरुम् तम् नमामि। श्रीविद्याम् जगताम् धात्रीम् सर्गस्थितिलयेश्वरीम् नमामि ललिताम् नित्यामः त्रिपुरसुन्दरीम्। ಆದಿಚುಂಚಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಇಂದು ಆರ್ಯ ವೈಶ್ಯ ಸಮುದಾಯದ ಪರಮಪೀಠವಾಗಿರತಕ್ಕಂಥ ಶ್ರೀ ವಾಸವಿ ಸದ್ಧರ್ಮ ಪೀಠದ ಎರಡನೇ ಪೀಠಾಧಿಕಾರಿಗಳ ಪೀಠಾರೋಹಣದ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನೆರವೇರ್ತಾ ಇರತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ಪೂಜ್ಯರನ್ನ ಮತ್ತು ಸಮುದಾಯದ ಸಕಲ ಭಕ್ತವೃಂದದವರೇ, ಭಾರತ ಜ್ಞಾನಭೂಮಿಯೂ ಹೌದು, ಕರ್ಮಭೂಮಿಯೂ ಹೌದು. ಆದರೆ ಆಧುನಿಕ ಕಾಲದಲ್ಲಿ ಆಧುನಿಕತೆ ಮತ್ತು ಆಧುನಿಕ ವಿಜ್ಞಾನ ಹೆಚ್ಚು ಹೆಚ್ಚು ಬೆಳೀತಾ ಇರತಕ್ಕಂಥ ಈ ಗಳಿಗೆಯಲ್ಲಿ ಅದಕ್ಕೆ ಸರಿಸಮಾನವಾಗಿ ಸಹಜವಾಗಿ ಇರತಕ್ಕಂಥ ಈ ನಾಡಿನ ಆಧ್ಯಾತ್ಮಿಕತೆಯನ್ನ ಜನಮಾನಸಕ್ಕೆ ತಲುಪಿಸುವ ಕಾರ್ಯ ಇಂದಿಗಿಂತಲೂ ಕೂಡ ಇಂದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹದ್ದು. ನಮ್ಮ ನಾಡಿನಲ್ಲಿ ಹಲವಾರು ಗುರುಪೀಠಗಳಿದ್ದಾವೆ. ಅದೇ ರೀತಿಯಲ್ಲಿ ಆರ್ಯ ವೈಶ್ಯ ಸಮುದಾಯಕ್ಕೆ ವಾಸವಿ ಸದ್ಧರ್ಮ ಪೀಠವು ಕೂಡ ಬಹು ಮುಖ್ಯವಾಗಿರ್ತಕ್ಕಂಥ ಪೀಠ. ಇಂತಹ ಒಂದು ಸದ್ಧರ್ಮ ಪೀಠಕ್ಕಾಗಿ ಸಕಲ ವೇದಾಂತಗಳನ್ನ ಹರಿತಿರ್ತಕ್ಕಂಥ ಗುರುಮುಖಿಯನ್ನ ಪ್ರಸ್ಥಾನತ್ರಯಗಳನ್ನ ತಿಳಿಯುವ ಅಭ್ಯಾಸವನ್ನು ಮಾಡಿ ಪ್ರವಚನಾದಿಗಳನ್ನ ಮಾಡ್ತಾ ಬಹು ಅತ್ಯುತ್ತಮವಾಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥ ಪೂಜ್ಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಸದ್ಧರ್ಮ ಪೀಠದ ವಾಸವಿ ಪೀಠದ ಎರಡನೆಯ ಪೀಠಾಧಿಕಾರಿಗಳಾಗಿ ಪೀಠಾರೋಹಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಆಧುನಿಕ ವಿದ್ಯೆಯನ್ನು ಕೂಡ ಪಡೆದು ಆಧ್ಯಾತ್ಮಿಕ ವಿದ್ಯೆಯನ್ನು ಕೂಡ ಪಡೆದಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಪ್ರಸ್ತುತ ಆಧುನಿಕ ಕಾಲಕ್ಕೆ ಆಧ್ಯಾತ್ಮಿಕ ವಿದ್ಯೆಯನ್ನ ತಿಳಿಸಿಕೊಟ್ಟು ಅರಿವಿನ ಮಹಾಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಉಳ್ಳವರು. ಅಂತಹ ಸನ್ನಡತೆಯುಳ್ಳ ಆರ್ಷ ಮಹಾವಿದ್ಯಾಲಯದ ಪೂಜ್ಯ ದಯಾನಂದ ಸರಸ್ವತಿ ಸ್ವಾಮೀಜಿಯವರ ಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಿ ಅವರಿಂದ ವಿದ್ಯೆಯನ್ನ ಕಲಿತು ಇಂದು ಸಮುದಾಯದ ಬೆಳವಣಿಗೆಗೋಸ್ಕರ ಬೆಳಕನ್ನ ತೋರಿಸಲಿಕ್ಕೋಸ್ಕರ ಬಂದಿರತಕ್ಕಂಥ ಪೂಜ್ಯ ಸ್ವಾಮೀಜಿಯವರ ಪೀಠಾರೋಹಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರಲಿ ಅಂತ ನಾವು ಆಶಿಸ್ತೇವೆ. ಆರ್ಯವೈಶ್ಯ ಮಂಡಳಿಯ ಮತ್ತು ವಾಸವಿ ಪೀಠದ ದೇವಿ ಕನ್ನಿಕಾ ಪರಮೇಶ್ವರಿಯ ಪೂರ್ಣ ಆಶೀರ್ವಾದ ಕಾರಣ ಕನ್ನಿಕಾ ಪರಮೇಶ್ವರಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವತೆ. ಅಂತ ಮಾತೆಯಾಗಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿಯ ಪೂರ್ಣ ಅನುಗ್ರಹ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಸಕಲ ಭಕ್ತವೃಂದಕ್ಕೆ ಇಂದು ಆಯೋಜಿಸಿ ನಡೀತಾ ಇರ್ತಕ್ಕಂಥ ಈ ಪಟ್ಟಾಭಿಷೇಕೋತ್ಸವದ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನೆರವೇರಲಿ ಮತ್ತು ಭಕ್ತ ಸಮೂಹಕ್ಕೆ ಕೇವಲ ಸಮುದಾಯ ಕಲದಣಿ ಜಗತ್ತಿನ ಮತ್ತು ನಾಡಿನ ಎಲ್ಲರ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಆರ್ಯ ವೈಶ್ಯ ಮಂಡಳಿ ಮತ್ತಷ್ಟು ಗುರುಪೀಠದ ಮುಖಾಂತರ ಹೆಚ್ಚು ಹೆಚ್ಚು ಸೇವೆಯನ್ನ ಮಾಡಲಿ ಮತ್ತು ಪೀಠಾರೋಹಣದ ಕಾರ್ಯಕ್ರಮ ಯಶಸ್ವಿಯಾಗಲಿ, ಸಾಂಗೋಪಾಂಗವಾಗಿ ನೆರವೇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ.